ವಿಡಿಯೋ ಮಾಡ್ತಾ ಇದ್ದೀವಿ ಅಂದರೆ ಬಾಡಿ ಟ್ಯಾನ್ ರಿಮೂವಲ್ ಬಗ್ಗೆ ಮಾಡ್ತಾ ಇದ್ದೀವಿ. ಸೊ ಅದಕ್ಕೆ ಏನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡ್ಕೊಂಬರೋಣ ಬನ್ನಿ. ಅದಕ್ಕೆ 2 ಸ್ಪೂನ್ ಗೋಧಿ ಹಿಟ್ಟು ಬೇಕಾಗತ್ತೆ. ಆಮೇಲೆ 2 ಕಪ್ ಅಕ್ಕಿ ಹಿಟ್ಟು ತೊಗೊಳ್ಳಿ. ಆಮೇಲೆ ಅದಕ್ಕೇನು ಬೇಕು ಅಂದರೆ 1 ಟೊಮೆಟೊ ತೊಗೊಳ್ಳಿ. ಆಮೇಲೆ ಹಸಿ ಹಾಲು ತೊಗೋಬೇಕು. ಹಸಿ ಹಾಲು ಅಂದರೆ ಕಾಯಿಸದೇ ಇರುವಂಥ ಹಾಲನ್ನ ತೊಗೋಬೇಕಾಗತ್ತೆ. ಸೊ ಇದನ್ನು 4 ಇಂಗ್ರೀಡಿಯೆಂಟ್ಸ್ ಇದೆ. ಸೊ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ. ಸೊ ಇವಾಗ ನಾವು ಒಂದು ಬೌಲ್ ತೊಗೊಳ್ಳೋಣ. ಅದೇನು 2 ಸ್ಪೂನ್ ಇದೆ ಅಲ್ವಾ, ಇವಾಗ ಇದಕ್ಕೆ ಅಕ್ಕಿ ಹಿಟ್ಟು ಹಾಕ್ಕೊಳ್ತೀನಿ ಆ್ಯಂಡ್ ಗೋಧಿ ಹಿಟ್ಟು ಕೂಡ ಹಾಕ್ಕೊಳ್ತೀನಿ. ಅದಾದಮೇಲೆ ಏನು ನಾವು ಹಾಲು ತೊಗೊಂಡಿದ್ದೀವಲ್ಲ 2 ಸ್ಪೂನ್ ಹಾಲು ಹಾಕ್ಕೊಳ್ಳಿ. ಅದಾದಮೇಲೆ ಟೊಮೆಟೊನ ಹಾಕ್ಕೊಳ್ಳೋಣ. ಸೊ ಇದನ್ನು ಚೆನ್ನಾಗಿ ಕಲಸಿ ನೀಟಾಗಿ ಸೊ ಈ ರೀತಿ ಕಲಿಸ್ಕೊಂಡಾದ್ಮೇಲೆ ಚೆನ್ನಾಗಿ ಕಲಿಸಿದಾದ್ಮೇಲೆ ಇದಕ್ಕೇನು ಅಂದರೆ ಇದನ್ನು ನಾವು ಮುಖಕ್ಕೆ ಹಚ್ಕೋಬೋದು, ಕೈಗೆ ಕಾಲಿಗೆ ಹಚ್ಕೊಳ್ಬೋದು, ಚೆನ್ನಾಗಿರುತ್ತೆ. ಸೊ ನಾವು ಇದನ್ನು ಹಚ್ಚೋದ್ರಿಂದ ಸ್ಕಿನ್ ಕೂಡ ಗ್ಲೋ ಆಗುತ್ತೆ. ತುಂಬ ಬೆನಿಫಿಟ್ಸ್ ಇದೆ. ಆದರೆ ನೀವು 1 ಸರಿ 2 ಸರಿ ಹಚ್ತೀನಿ ಅಂದರೆ ಆಗಲ್ಲ. ಇದನ್ನು ವೀಕ್ಲಿ 2 ಟೈಮ್ಸ್ ಆದರೂ ಹಚ್ಚಬೇಕು. ಒಂದು ಹಚ್ಚಿದ ಮೇಲೆ ಒಂದು 15ರಿಂದ 20 ನಿಮಿಷ ಬಿಟ್ಟರೆ ಓಕೆ. ಅದಾದಮೇಲೆ ನೀಟಾಗಿ ಕೈನ ಕ್ಲೀನ್ ಮಾಡಿಕೊಂಡು ಅದಾದಮೇಲೆ ನೀವು ಯಾವ ಮಾಯ್ಶ್ಚರೈಸರ್ನ ಯೂಸ್ ಮಾಡ್ತಿರ್ತೀರೋ ಸೊ ಅದನ್ನು ಯೂಸ್ ಮಾಡಿದರೆ ಆಯಿತು. ಆದರೆ ತುಂಬ ಚೆನ್ನಾಗಿರುತ್ತೆ, ಯೂಸ್ ಮಾಡಿ ನೋಡಿ. ಬಾಡಿ ಟ್ಯಾನ್ ಕೂಡ ರಿಮೂವ್ ಆಗುತ್ತೆ. ಆಮೇಲೆ ಇದರಲ್ಲಿ ಯಾವ ಕೆಮಿಕಲ್ಸು ಇಲ್ಲ, ಏನೂ ಇಲ್ಲ, ಹೋಮ್ ಮೇಡ್ ಆಗಿರುತ್ತೆ. ಸೊ ಇದನ್ನು ಹೇಗೆ ಯೂಸ್ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ. ಸೊ ಇವಾಗ ನಾನು ನಿಮಗೆ ಕೈಗೆ ಮಾತ್ರ ತೋರಿಸ್ತಾ ಇದ್ದೀನಿ. ಈ ರೀತಿ ನಿಮ್ಮ ಕೈಗೆ ಕಾಲಿಗೆ ಮುಖಕ್ಕೆ ಹಚ್ಕೊಳ್ಳಿ. ಒಂದು 15ರಿಂದ 20 ನಿಮಿಷ ಬಿಡಿ. ವೀಕ್ಲಿ ಈ ಥರ ಮಾಡಿದರೆ ಚೆನ್ನಾಗಿರುತ್ತೆ. ಸೊ 15ರಿಂದ 20 ನಿಮಿಷ ವೆಯ್ಟ್ ಮಾಡಿ ಆಮೇಲೆ ಕ್ಲೀನ್ ಮಾಡ್ಕೊಳ್ಳೋಣ. ಸೊ ನಿಮಗೆ ನಾನು ಇನ್ನೊಂದು ವಿಷಯ ಹೇಳಬೇಕು. ಇದನ್ನು ಕಣ್ಣಿಗಾಗಿರ್ಬೋದು, ಅದೇ ರೀತಿ ಹುಬ್ಬಿಗೆ ಹಚ್ಕೊಳ್ಳಿಕ್ಕೆ ಹೋಗಬೇಡಿ. ಯಾಕಂತಂದರೆ ಹೈಬ್ರೋಗಳು ರಿಮೂವ್ ಆಗುತ್ತೆ. ಸೊ ಕಣ್ಣಿಗೆ ಹಚ್ಚಬೇಡಿ, ಹುಬ್ಬಿಗೆ ಹಚ್ಚಬೇಡಿ. ಕೈಗೆ ಕಾಲಿಗೆ ಎಲ್ಲ ಕಡೆ ಹಚ್ಕೊಳ್ಳೆ ನಡೆಯುತ್ತೆ. ಸೊ 15ರಿಂದ 20 ನಿಮಿಷ ಆದಮೇಲೆ ಸೊ ನೋಡೋಣ ಬನ್ನಿ. ಸೊ ಇವಾಗ ಇದು ಡ್ರೈ ಆಗಿದೆ, ಕೈನ ಕ್ಲೀನ್ ಮಾಡ್ಕೊಂಡ್ಬಿಡೋಣ. ಸೊ ನೀವು ಇವಾಗ ನೋಡ್ಬೋದು ಹೀಗಿದೆ. ಸೊ ಇದು ತುಂಬ ಈಸಿ ಇದೆ, ಮಾಡ್ಕೊಳ್ಳಿ ಮನೆಯಲ್ಲಿ. ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಸ್ಕಿನ್ ಕೂಡ ಗ್ಲೋ ಆಗುತ್ತೆ, ಟ್ಯಾನ್ ಹೋಗುತ್ತೆ. ಎಲ್ಲಾದರೂ ನೀವು ಹೊರಗಡೆ ಹೋಗಿ ಬಂದಿರ್ತೀರ, ಸ್ವಲ್ಪ ಬಾಡಿ ಕಪ್ಪಾಗಿರುತ್ತಲ್ವ, ಸೊ ಇದನ್ನು ಯೂಸ್ ಮಾಡಿ, ಚೆನ್ನಾಗಿರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಕೂಡ ಮಾಡಿ ಹೇಗಿತ್ತು ಅಂತ. ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ನಮ್ಮ ಚಾನಲ್ನ. ಥ್ಯಾಂಕ್ ಯು ಸೋ ಮಚ್. ಬಾಯ್.